ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ ವೈರಲ್ ಪೊಟೊಟೊ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ, ಆಯಿತಾ? ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಇದಕ್ಕೆ ಏನಪ್ಪ ಬೇಕು ಅಂದರೆ ಆನಿಯನ್ನು ಈ ಥರ ರೌಂಡ್ ಶೇಪಿಗೆ ಕಟ್ ಮಾಡ್ಕೋಬೇಕು. ನಾನು 2 ಆನಿಯನ್ ತೊಗೊಂಡಿದ್ದೀನಿ. ಇದನ್ನು ಕೋಲ್ಡ್ ವಾಟರಿಗೆ ಹಾಕ್ಕೋಬೇಕು. ಬಟ್ ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಹಾಗಾಗಿ ನಾನು ನಾರ್ಮಲ್ ವಾಟರ್ಗೆ ಹಾಕ್ಕೊಂಡಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಅರ್ಧ ಕಟ್ ಮಾಡಿರೋದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದು ಜೀರಿಗೆದು ಪುಡಿ, ಶೀತಕ್ಕೆ ಮೆತ್ತಗಾಗಿದೆ ಅದಕ್ಕೆ ಆ ಥರ ಕಾಣ್ತಾ ಇದೆ. ಇದು ಚಾಟ್ ಮಸಾಲ, ಹಾಗೆ ಒಂದು ನಿಂಬೆಹಣ್ಣು, ಇದು ಮೆಣಸಿನ ಪೌಡರು, ಸಾಲ್ಟ್ ಇದೆ ಇಲ್ಲಿ, ಅದು ಕಾಣ್ತಾ ಇಲ್ಲ, ಸಾಲ್ಟು, ಹಾಗೆ ಸ್ವಲ್ಪ ಖಾರದ ಪುಡಿ. ಅದಾದಮೇಲೆ ಈ ವೈರಲ್ ಪೊಟೊಟೊ ಚಿಪ್ಸ್ ಮಾಡೋಕ್ಕೆ ಏನು ಬೇಕು, ಮೇಯ್ನಾಗಿ ಬೇಕಾಗಿರೋದು ಪೊಟೊಟೊ ಚಿಪ್ಸ್. ನೋಡಿ, 2 ಪ್ಯಾಕೆಟು ಲೇಸ್ ತೊಗೊಂಡಿದ್ದೀನಿ, ಪೊಟೊಟೊ ಲೇಸು ಗ್ರೀನ್ ಕಲರಿನ ತೊಗೊಂಡಿದ್ದೀನಿ. ನೋಡಿ, 2 ಪ್ಯಾಕೆಟ್ ತಂದಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ ಇವಾಗ ಯಾವ ಥರ ಚಿಪ್ಸ್ ಮಾಡೋದು ಅಂತ ನೋಡೋಣ. ಈಗ ಫಸ್ಟಿಗೆ ಏನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ, ಇದು ನಿಂಬೆಹಣ್ಣು ಇದೆಯಲ್ಲ, ಅದು ನಿಂಬೆಹಣ್ಣು ಇವಾಗ ಅರ್ಧ ಹೋಳಾಗಿದೆ, ನೀಟಾಗಿ ಕಟ್ ಮಾಡ್ಕೊತೀನಿ. ಅದನ್ನು ಒಂದು ಹೋಳಲ್ಲಿ ಸ್ವಲ್ಪ ಹಿಂಡ್ತೀನಿ, ಜಾಸ್ತಿ ಏನು ಹಿಂಡಲ್ಲ, ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಆಯಿತಾ. ಈಗ ಕಟ್ ಮಾಡ್ಕೊಂಡಿರೋದು ಆಚೆ ಇಟ್ಟು ಈಗ ಲೇಸ್ ಏನು ತೊಗೊಂಬಂದಿದ್ದೀವಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಬೇಕಾದ್ರೆ ಕಟ್ ಮಾಡ್ಕೊಳೋಕ್ಕೆ ಯಾರೂ ಇರಲ್ಲ, ಹಾಗಾಗಿ ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಹಾಕ್ಕೋಬೇಕಾದ್ರೆ. ನೋಡಿ ಕಟ್ ಮಾಡಿದ್ದೀನಿ 2 ಪ್ಯಾಕೆಟನ್ನು. ಇವಾಗ ಒಂದು ಪ್ಲೇಟ್ ತೊಗೊಂಬಿಡೋಣ. ನೋಡಿ, ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈಗ ಅದಕ್ಕಾಗಲೇ ಎಣ್ಣೆ ಈರುಳ್ಳಿ ಇದ್ದು ಅದನ್ನು ತೊಗೋಬೇಕು ಇವಾಗ ಫಸ್ಟು. ಅದು ಚೆನ್ನಾಗಿ ನೀರನ್ನ ಈ ಥರ ಕೊಡ್ವಿ ತೊಗೋಬೇಕಾಯ್ತಾ, ವಾಟರ್ ಕಂಟೆಂಟ್ ಏನು ಇರಬಾರ್ದು. ನೋಡಿ, ಆನಿಯನ್ ತೊಗೊಂಡಿದ್ದೀನಿ. ಪ್ಲೇಟ್ ಕೆಳಗಿದೆ, ಮೇ ಬಿ ಕಾಣ್ತಾ ಇಲ್ಲ ಅನ್ಸುತ್ತೆ, 1 ನಿಮಿಷ ತಡೀರಿ, ಕಾಣಂಗೆ ಇಡ್ತೀನಿ. ಸಾಂಬಾರನ್ನ ತೊಗೊಬಿಡ್ತೀನಿ ಫುಲ್ ಇದನ್ನು ಫಸ್ಟು. ನಿಮ್ಮ ಮನೇಲಿ ಫ್ರಿಜ್ ಇತ್ತು ಅಂತಂದರೆ ಐಸ್ ಕ್ಯೂಬ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ವಾಟರ್ ಹಾಕಿ ಆನಿಯನ್ ಹಾಕಿಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾನು ಇದೇ ಥರ ಮಾಡ್ಕೊತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಇತ್ತು ಅಂತಂದರೆ ನೀವು ಆ ಥರ ಟ್ರೈ ಮಾಡಿ. ಫ್ರೀ ಇರ್ತೀರಲ್ವ, ಫ್ರೀ ಇದ್ದಾಗ ಟ್ರೈ ಮಾಡಿ. ನಿಮ್ಗೆ ತುಂಬ ಬ್ಯುಸಿ ಇದ್ದೀನಿ ಅಂತ ಅನಿಸಿದ್ರೆ. ನೋಡಿ ತೊಗೊಂಡಿದ್ದೀನಿ. ಇವಾಗ 1 ನಿಮಿಷ ಕ್ಯಾಮ್ರಾದ ಕಾಣಂಗಿತ್ತು. ನೋಡಿ ತೊಗೊಂಡ, ಲೈಟ್ ಫೋಕಸ್ಸೇ ಬರ್ತಾ ಇದೆ. ನೋಡಿ, ಇದಕ್ಕೆ ಆನಿಯನ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲ ಆ್ಯಡ್ ಮಾಡೋಣ ಬನ್ನಿ. ಮೇ ಬಿ ಅದು ಕಾಣಿಸ್ತಾ ಇಲ್ಲ ಅನಿಸುತ್ತೆ ಕೆಳಗೆ ಪ್ಲೇಟು. ನೋಡಿ, 1 ನಿಮಿಷ ನೋಡಿ. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು, ಅದನ್ನು ಹಾಕೋಣ. ಎಷ್ಟೆಷ್ಟು ಅಂತ ತೋರಿಸ್ತೀನಿ ನೋಡಿರಿ. ಇಷ್ಟಿಷ್ಟು ತೊಗೊಂಡಿದ್ದೀನಿ. ಇವಾಗ ಪ್ಲೇಟ್ ಅಲ್ಲೇ ಕೆಳಗಿದೆ. ಇವಾಗ ಫುಲ್ ಒಂದೇ ಸಲ ನಾನು ಎಲ್ಲದನ್ನೂ ಹಾಕ್ತೀನಿ. ಯಾಕಂತ ಎಲ್ಲದನ್ನೂ ಹಾಕ್ಕೊಂಡಿದ್ದೀನಿ. ಈಗ ಏನಿಲ್ಲ, ನಿಂಬೆಹಣ್ಣಿದು ಒಂದು ಅರ್ಧ ಹೋಳಲ್ಲಿ ಸ್ವಲ್ಪ ಹಿಂಡ್ತೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಬಟ್ ನೋಡೋಣ. ಫಸ್ಟ್ ಟೈಮ್ ಟ್ರೈ ಮಾಡಿದರೆ ತಾನೇ ನಮ್ಗೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಗೊತ್ತಾಗೋದು.
ರಸನೇ ಬರ್ತಿಲ್ಲ. ಇದು ತುಂಬ ಗ್ರೀನ್ ಇದೆಯಲ್ಲ ನಿಂಬೆಹಣ್ಣು, ನೋಡಿರಿ ಸಾಕು ಅಷ್ಟೇ, ಜಾಸ್ತಿ ಏನು ಬೇಡ. ಹಿಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ತೀನಿ ಎಲ್ಲ. ಯಾವ ಥರ ಮಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಕಾಣ್ತಾ ಇದೆಯಾ? ನೋಡಿರಿ ಈ ಥರನ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತೀನಿ. ಅಲ್ಲಿಟ್ಟರೆ ಕಾಣ್ತಾ ಇಲ್ಲ ಅದು ವಿಡಿಯೋ, ಸಾರಿ ಆಯಿತಾ, ಕರೆಕ್ಟಾಗಿ ತೋರಿಸಿಲ್ಲ ಅಂತ ಮತ್ತೆ ಬೇಜಾರು ಮಾಡ್ಕೊಬಿಡ್ರಿ. ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಬೇಕಾದ್ರೆ ಒಂಥರ ಕಲರ್ ಇತ್ತು, ಈಗ ಕಲಿಸ್ತಾ ಚಂದ ರೆಡ್ ಕಲರ್ ಬಂದಿದೆ. ಈಗ ಇದಕ್ಕೆ ಚಿಪ್ಸ್ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಪ್ಸ್ ಹಾಕೋಣ. 5 ರೂಪಾಯಿಗೆ ಇಷ್ಟೇ ಚಿಪ್ಸು, ಜಾಸ್ತಿ ಏನು ಬರಲ್ಲ. ಚಿಪ್ಸ್ ಹಾಕ್ಕೊಂಡಿದ್ದೀನಿ ಈಗ. ನೋಡಿ ಇವಾಗ ಚಿಪ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ ಬನ್ನಿ. ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಇದಕ್ಕೆಲ್ಲ ಹತ್ಬೇಕದು, ಎಲ್ಲೋ ಇರೋದೆಲ್ಲ ರೆಡ್ ಆಗಬೇಕು, ಅವಾಗ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಲಿಟಲ್ ಬಿಟ್ ಟೈಮ್ ತಗೊಳುತ್ತೆ, ಬಟ್ ಮಾಡಿದರೆ ಚೆಂದ ಇರುತ್ತೆ ತಿನ್ನೋಕ್ಕೋಸ್ಕರ. ಸ್ನ್ಯಾಕ್ಸ್ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನನಗೂ ಗೊತ್ತಿಲ್ಲ. ಮೇ ಬಿ ನೋಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆಂದ ಇದ್ದರೆ ಚೆನ್ನಾಗಿ ತಿನ್ಬಿಡ. ಮಿಕ್ಸ್ ಮಾಡಿದ್ದೀನಿ. ಯೆಲ್ಲೋ ಕಲರ್ ಇದ್ದಿದ್ದೆಲ್ಲ ಯಾವ ಥರ ಕಲರ್ ಆಗಿದೆ ಅಂತ ನೀವೇ ನೋಡ್ಬೋದು. ಈಗೇನಿಲ್ಲ, ಬನ್ನಿ ಟೇಸ್ಟ್ ನೋಡೋಣ. ಯಾವ ಥರ ಇರುತ್ತೆ ಅಂತ ಟೇಸ್ಟ್ ನೋಡುವ ಬನ್ನಿ. ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿ ನೀಟಾಗಿ ಮಿಕ್ಸ್ ಮಾಡಿದರೆ. ಇದೆಲ್ಲ ಯೆಲ್ಲೋ ಕಲರ್ ಆಗಿದ್ರೆ ಮಸಾಲೆ ಹತ್ತಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ, ಹಾಗಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ರೆಡಿ ಆಗಿದೆ. ಇದನ್ನ ಇವಾಗ ಇನ್ನೊಂದು ಪ್ಲೇಟಿಗೆ ಹಾಕ್ಕೊತೀನಿ, ಸಣ್ಣ ಪ್ಲೇಟಿಗೆ. ಆಮೇಲೆ ಟೇಸ್ಟ್ ಮಾಡೋಣ ಆಯಿತಾ? ಬನ್ನಿ. ನೋಡಿ ಇವಾಗ ಸಣ್ಣ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ನೀವೇ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಸ್ಪೈಸಿ ವೈರಲ್ ಪೊಟೊಟೊ ಚಿಪ್ಸ್ ಯಾವ ಥರ ಬಂದಿದೆ ಅಂತೇಳಿ. ಈಗ ಬನ್ನಿ ನಿಮ್ಮ ಜೊತೆ ನಾನು ಟೇಸ್ಟ್ ಮಾಡಿ ಹೇಳುವ. ನೋಡಿ ವೈರಲ್ ಸ್ಪೈಸಿ ಪೊಟೊಟೊ ಚಿಪ್ಸ್ ರೆಡಿ ಆಗಿದೆ. ಇವಾಗ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನೋಡೋಣ ಬನ್ನಿ. ಆನಿಯನ್ ಇದೆ ನೋಡಿ, ಆನಿಯನ್ ಜೊತೆ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು. ನಿಜ ಹೇಳಬೇಕು ಅಂದರೆ ಸಖತ್ತಾಗಿ ಬಂದಿದೆ. ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಅಂಟ್ಕೊಂಡಿದೆ, ಸಖತ್ತಾಗಿದೆ. ನೀವು ಸ್ವಲ್ಪ ತಿನ್ನಿ. ಅವಾಗವಾಗಿಂದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು. ಆಚೆ ಹೋಗ್ತೀವಲ್ಲ ಚಾಟ್ಸ್ ಅಂತ ಹೇಳಿ, ಅವೆಲ್ಲ ಸಿಗುತ್ತಲ್ಲ, ಅದೇ ಥರ ಇದೆ. ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಲ್ಲ ಆಚೆ ಎಲ್ಲ, ಬಟ್ ಮನೆಗೆ ಈ ಥರ ಕಡಿಮೆ ಐಟಮ್ಸಲ್ಲಿ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ನಾವು ಹೇಗಿರುತ್ತೆ ಅಂತ ಟ್ರೈ ಮಾಡಿರಲ್ಲ. ನಿಂಬೆ ಹಣ್ಣಿಂದು ಆ ಟೇಸ್ಟ್ ಯಾವ ಥರ ಸಿಗ್ತಾ ಇದೆ ಬಾಯಿಗೆ ಅಂತ ಹೇಳಿದ್ರೆ, ಮಸಾಲೆದೆಲ್ಲ ಸಖತ್ತಾಗಿ ಸಿಗ್ತಾ ಇದೆ. ಆನಿಯನ್ ಜೊತೆ ನೆಂಚ್ಕೊಂಡು ತಿಂದರೆ ಕಳ್ದು ಹೋಗ್ತೀರಾ.
ನೋಡಿದ್ರಲ್ಲ, ಇವತ್ತು ನನ್ನ ವ್ಲಾಗಲ್ಲಿ ನಾನು ಮಾಡಿರೋದು ಚಿಪ್ಸ್, ವೈರಲ್ ಸ್ಪೈಸಿ ಪೊಟೊಟೊ ಚಿಪ್ಸ್. ಸಕ್ಕತ್ತಾಗಿ ಬಂದಿದೆ ಮಾತ್ರ. ಅವೇನೇನು ಮಸಾಲೆ ಹಾಕಿದ್ವಿ ಅದು ನಿಂಬೆಹಣ್ಣು ಮತ್ತು ಆನಿಯನ್ ಹೈಲೈಟ್ ಪಾಯಿಂಟ್. ಇದರಲ್ಲಿ ಸಕ್ಕತ್ತಾಗಿ ಟೇಸ್ಟ್ ಕೊಡ್ತಾಯಿದೆ, ಸೂಪರಾಗಿದೆ ತಿನ್ನೋಕ್ಕೂ ಕೂಡ. ಚಿಪ್ಸ್ ಮೆತ್ತಗೋಕ್ಕಿಂತ ಮುಂಚೆನೇ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಎಲ್ಲ ಖಾಲಿ ಮಾಡ್ತಿದ್ದೀನಿ. ನಿಮ್ಮ ಮುಂದೆನೇ, ಏನು ಅನ್ಕೋಬೇಡಿ ಆಯಿತಾ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ. ನಾಲ್ಗೆ ನಾನು ಚಪ್ಪರ್ಸೋ ಥರ ಆಗ್ತೈತೆ. ಸಖತ್ತಾಗಿದೆ. ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.